ನಮಸ್ಕಾರ ಎಲ್ಲರಿಗೂ. ಇವತ್ತು ಅದೇ ಒಂದು ಸ್ವಲ್ಪ ವರ್ಬ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ನೋಡಿ, ಇದರಲ್ಲಿ ಫಸ್ಟು ವರ್ಬ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟು ಮೇಯ್ನಾಗಿ ಆ್ಯಕ್ಷನ್ ವರ್ಬ್ ಆ್ಯಂಡ್ ಸ್ಟ್ಯಾಟಿವ್ ವರ್ಬ್ ಬಗ್ಗೆ ಒಂದಷ್ಟು ಐಡಿಯಾ ತಿಳ್ಕೊಂಡ್ರೆ ಒಂದು ಸ್ವಲ್ಪ ಬೆಟರ್ ಇರುತ್ತೆ. ಅಂದರೆ ನಿಮ್ಗೊಂದಷ್ಟು ಇದರಲ್ಲೇ ಮೇಯ್ನ್ ಕನ್ಫ್ಯೂಸ್ ಆಗೋದು, ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಅಷ್ಟು ಕನ್ಫ್ಯೂಸ್ ಆಗೋಲ್ಲ. ಮೇಯ್ನ್ ಸ್ಟ್ಯಾಟಿವ್ ವರ್ಬ್ ಆ್ಯಂಡ್ ಆ್ಯಕ್ಷನ್ ವರ್ಬ್ ಬಗ್ಗೆ ಮೇಯ್ನ್ ತಿಳ್ಕೊ. ಆ್ಯಕ್ಷನ್ ವರ್ಬ್ ಅಂದ್ರೆ ಏನಿಲ್ಲ ಅಂದರೆ ನಿಮ್ಮದು ಈಗ ಫಿಸಿಕಲ್ ಮೂಮೆಂಟ್ಸು ಅಥವಾ ನಿಮ್ಮ ಬಾಡಿಯಿಂದ ಏನಾದರೂ ಈಗ ಒಂದು ಪುಷ್ ಮಾಡಿದ್ರಿ ಅಥವಾ ಅದು ಮೂವ್ ಆಯಿತು ಅಥವಾ ಏನಾದರೂ ನೀವು ನೋಡಿದ್ರಿ ಅಂದರೆ ಒಂದಷ್ಟು ವಿಷಯಗಳು ಏನಪ್ಪ ಅಂದರೆ ಅವನ್ನೆಲ್ಲ ನಾವು ಆ್ಯಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಆ್ಯಕ್ಷನ್ ಆಗೋಂಥದ್ದು ಸ್ಪೀಕ್ ಮಾತಾಡೋದಾಗ್ಬೋದು ಅಥವಾ ಟಾಕ್ ಅಥವಾ ಏನಾದರೂ ಜಂಪು ಈಟು ಏನು ಬೇಕಾದರೂ ಎಲ್ಲ ಥರದ ಆ್ಯಕ್ಷನ್ಗಳು ಏನೇನು ಬರುತ್ತಲ್ಲ ಎಲ್ಲನೂ ನಾವು ಆ್ಯಕ್ಷನ್ ವರ್ಬ್ಸ್ ಅಂತೀವಿ. ಇಲ್ಲಿ ಬೇಕಾದ್ರೆ ನೋಡಿ, ಜಂಪು, ಈಟು, ಪ್ಲೇ ಆಟ ಆಡ್ಬೋದು, ಸ್ಪೀಕು, ಟಾಕು, ಸಿಟ್ಟು, ವಾಕು, ರೀಡು, ರೈಟು, ಫ್ಲೈ ಕ್ಯಾಚ್ ತಗೊಳ್ಳೋದು ಅಥವಾ ಸ್ಟ್ಯಾಂಡ್ ನಿಂತ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಕುಕ್ ಮಾಡೋದು, ಬರೋದು, ಹೋಗೋದು, ಬೈ, ಸೆಂಡ್ ಸಮಥಿಂಗ್, ಡ್ರಿಂಕ್ ಕುಡಿಯೋದು ಎಲ್ಲನೂ ಏನಪ್ಪ ಅಂದರೆ ನೀವು ಕಣ್ಣಲ್ಲಿ ನೋಡ್ಬೋದು. ಅದನ್ನೆಲ್ಲ ನೀವು ಒಂದು ಆ್ಯಕ್ಷನ್ ನಡೀತಾ ಇದೆ ಅಂದರೆ ಅದನ್ನ ಗಮನಿಸ್ಬೋದು. ಅಂಥವನ್ನೆಲ್ಲ ನೀವೇನಂತೀರಿ ಆ್ಯಕ್ಷನ್ ವರ್ಬ್ ಅಂತೀವಿ. ಇದನ್ನೇನಂತೀವಿ ಸ್ಟ್ಯಾಟಿವ್ ವರ್ಬ್ ಅಂತೀವಿ. ಆ್ಯಕ್ಷನ್ ವರ್ಬನ್ನು ಡೈನಮಿಕ್ ವರ್ಬ್ ಅಂತಲೂ ಹೇಳ್ತೀವಿ. ಡೈನಮಿಕ್ ವರ್ಬ್ ಅಂದರೆ ಮೂಮೆಂಟ್ ಆಗುವಂಥ ವರ್ಬ್ಗಳು ಅಂತ ಅನ್ನೋ ಥರಕ್ಕೆ ಇದು. ಸರಿ, ಸ್ಟ್ಯಾಟಿವ್ ವರ್ಬಲ್ಲಿ ಅದೇನಪ್ಪ ಅಂದರೆ ಅದಕ್ಕೆ ಒಂದಷ್ಟು ಕೆಟಗರೈಸ್ ಮಾಡಿದ್ದೀವಿ. ಇದರಲ್ಲಿ ಹೆಂಗೆ ಅಂದರೆ ನಿಮ್ಮದು ಫೀಲಿಂಗ್ಸು ಇನ್ ಯುವರ್ ಮೈಂಡ್, ಥಾಟ್ಸ್ ಏನು ಬರುತ್ತೆ ನಿಮ್ಮ ಮೈಂಡಲ್ಲಿ ಆ ಥರದ್ದು ರಿಲೇಟೆಡ್ ಆಗೇ ಬರುತ್ತೆ ಇವೆಲ್ಲ, ಸರಿನಾ? ಆದರೆ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ನೀವು ING ವರ್ಬ್ಗಳನ್ನ ಯೂಸ್ ಮಾಡಲ್ಲ. ಈ ಒಂದು ಏನಾದ್ರು ING ವರ್ಬ್ಸ್ ಎಲ್ಲರೂ ಇದ್ದರೆ ಅವುಗಳನ್ನ ನೀವು ಹೆಂಗೆ ಯೂಸ್ ಮಾಡ್ಕೊಂಡಿರ್ತೀರ ಅಂದರೆ ಅದನ್ನು ಜಿರಂಡಾಗಿ ಯೂಸ್ ಮಾಡ್ಕೊಂಡಿರ್ತೀರ, ಇಲ್ಲ ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡ್ಕೊಂಡಿರ್ತೀರ. ಅಂದರೆ ಅಡ್ವಾನ್ಸ್ ಕ್ಲಾಸಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ಸರಿನಾ? ಆ ಥರ ಯೂಸ್ ಮಾಡ್ತೀವಿ, ಅದು ಮುಂದೆ ನೋಡೋಣ. ಬಟ್ ಸ್ಟ್ಯಾಟಿವ್ ವರ್ಬಲ್ಲಿ ನೀವು ING ವರ್ಬ್ಗಳನ್ನ ನೀವು ನಾರ್ಮಲ್ ಆಗಿ ಇನ್ನು ವರ್ಬ್ ಪ್ಯಾಟ್ರನಲ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ, ಸರಿನಾ? ಇಲ್ಲಿ ನೋಡಿ, ಮೆಜರ್ಮೆಂಟು, ನಾವು ಏನಾದರೂ ಮೆಜರ್ ಮಾಡಬೇಕಾದ್ರೆ ವೆಯ್ಟು, ಮೆಜರ್, ಕಾಸ್ಟ್ ಆ ಥರದ ವರ್ಬ್ಗಳೆಲ್ಲ ಏನಂತ ಹೇಳ್ತೀವಿ, ಅದನ್ನು ಸ್ಟ್ಯಾಟಿವ್ ವರ್ಬ್ ಅಂತ ಹೇಳ್ತೀವಿ, ಸರಿನಾ? ಆಮೇಲೆ ಥಾಟ್ಸು ಆ್ಯಂಡ್ ಒಪಿನಿಯನ್ನು, ಒಂದು ಥಾಟ್ಸ್ ಇನ್ ಯುವರ್ ಮೈಂಡು ಅಥವಾ ನಿಮ್ದು ಏನಾದರೂ ಒಪಿನಿಯನ್ಗಳಿದ್ದರೆ ಅದನ್ನೆಲ್ಲ ಏನಂತ ಹೇಳ್ತೀವಿ, ಅವನ್ನು ಸ್ಟ್ಯಾಟಿವ್ ವರ್ಬ್ ಅಂತೀವಿ. ನೀವು ಅಗ್ರಿ, ಬಿಲೀವ್ ನಂಬಿಕೆ ಇಟ್ಕೊಳ್ಳೋದು, ಥಿಂಕ್ ಯೋಚನೆ ಮಾಡೋದು, ಆ ಥರದ್ದು, ರಿಮೆಂಬರ್ ಜ್ಞಾಪಕ ಇಟ್ಕೊಳ್ಳೋದು, ಡಿಸರ್ವ್ ಅದಕ್ಕೆ ಡಿಸರ್ವ್ ಆಗಿದೆ, ಆ ಥರದ್ದು ವರ್ಡ್ಗಳನ್ನೆಲ್ಲ ನೀವೇನಂತೀರ ಸ್ಟ್ಯಾಟಿವ್ ವರ್ಬ್ ಅಂತೀವಿ. ಅಂದರೆ ಇನ್ನೊಂದು ಅಂದರೆ ಇವು ಒಂದಷ್ಟು ಕೆಟಗರಿ ಮಾಡಿದ್ದೀವಿ. ಕೆಟಗರಿಲಿ ಏನಾಗುತ್ತೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅಂದರೆ ಈ ಥರದ್ದು ವರ್ಬ್ಗಳಿದ್ದರೆ ನಾವು ಆಲ್ಮೋಸ್ಟು ನಾವು ING ವರ್ಬ್ ಯೂಸ್ ಮಾಡೋಂಗಿಲ್ಲ ಅನ್ನೋ ಥರ ಇದಾದಾಗ ಒಂದು ಸ್ವಲ್ಪ ನಿಮ್ಮದು ಕಮ್ಯುನಿಕೇಷನ್ ಅದೆಲ್ಲ ಬಿಲ್ಡ್ ಆಗ್ತಾ ಹೋಗುತ್ತೆ, ಸರಿನಾ? ಈಗ ನೋಡಿ, ಫೀಲಿಂಗು ಆ್ಯಂಡ್ ಎಮೋಷನ್ಸು ಇದನ್ನು ಅಷ್ಟೇ, ಇದನ್ನು ING ವರ್ಬ್ಸ್ ಎಲ್ಲ ಯೂಸ್ ಮಾಡೋಕ್ಕಲ್ಲ. ಶಿ ಇದ್ದರೆ ಲವ್ಸ್ ಅಂತ ಯೂಸ್ ಮಾಡ್ತೀವಿ, ಸರಿನಾ? ಎಸ್ ಫಾರ್ಮೇಟ್ ಯೂಸ್ ಮಾಡ್ತೀವಿ, ಅದು ಮುಂದೆ ಡೀಟೇಲ್ ಆಗಿ. ಬಟ್ ಇವಾಗ ಏನಪ್ಪ ಅಂದರೆ ಇಷ್ಟು ನೋಡ್ಕೊಳ್ಳಿ ಅಷ್ಟೇ. ಏಟ್ಸ್, ಏಟು, ಲವ್ವು, ವಾಂಟು, ಲೈಕು, ಓಪು, ಮೈಂಡು, ಕೇರು, ಪ್ರಿಫರು ಈ ಥರದ ವರ್ಡ್ಗಳೆಲ್ಲ ಏನಾಗ್ತವೆ ನಿಮಗೆ ಫೀಲಿಂಗ್ ಆ್ಯಂಡ್ ಎಮೋಷನ್ ರಿಲೇಟೆಡ್ ಇರುತ್ತೆ. ಅವುಗಳು ನೀವು ING ಯೂಸ್ ಮಾಡೋಕ್ಕಾಗಲ್ಲ. ಸೆನ್ಸ್ ಆ್ಯಂಡ್ ಪರ್ಸೆಪ್ಷನ್ಸ್. ಸೆನ್ಸ್ ಅಂದರೆ ನೀವು 5 ಸೆನ್ಸಸ್ ಅಂತ ಏನು ಹೇಳ್ತೀವಿ, 5 ಸೆನ್ಸಸ್ ಅವನ್ನೆಲ್ಲ ನಾವು ವರ್ಬ್ ಅಂತ ಹೇಳ್ತೀವಿ. ಈಗ 5 ಸೆನ್ಸಿಂದ ನಾವು ನೌನ್ಗಳನ್ನ ಫೈಂಡ್ ಮಾಡಿದ್ರೆ ಅವೇನಂತೀವಿ, ನಾವು ಕಾಂಕ್ರೀಟ್ ನೌನ್ ಅಂತೀವಿ, ಸರಿನಾ? ಆ ಶೇಪು, ಆ ಸೈಜು ಅದ್ರ ಮೇಲೆ ನೀವು ಇದು ಮಾಡಿದ್ರೆ ಏನಂತೀವಿ, ನಾವು ಒಂದು ಕ್ವಾಲಿಟಿ ಅಡ್ಜೆಕ್ಟಿವ್ ಅಂತೀವಿ, ಸರಿನಾ? ಇಲ್ಲೇನಂತೀವಿ ಸೆನ್ಸ್ ವರ್ಬ್ಗಳು ಅಂತ ಹೇಳ್ತೀವಿ. ಅಂದರೆ ಈ ವರ್ಬ್ಗಳು ಯೂಸ್ ಮಾಡ್ಕೊಂಡು ನೀವೇನಾದರೂ ನೌನ್ಗಳು ಫೈಂಡ್ ಔಟ್ ಮಾಡ್ತಾ ಇದ್ದರೆ ಅವುಗಳು ಕಾಂಕ್ರೀಟ್ ನೌನ್ ಅಂತೀವಿ, ಇಲ್ಲ ಕ್ವಾಲಿಟಿ ಅಡ್ಜೆಕ್ಟಿವ್ ಅಂತೀವಿ, ಅಡ್ಜೆಕ್ಟಿವ್ ಯೂಸ್ ಮಾಡಬೇಕಾದ್ರೆ, ಸರಿ? ಬಟ್ ಇಲ್ಲೇನಪ್ಪ ಅಂದರೆ ಇವೆಲ್ಲ ಏನಪ್ಪ ಟೇಸ್ಟು, ಟಚ್ಚು, ಸ್ಮೆಲ್ಲು ಇವೆಲ್ಲ ಒಂದು ಆ್ಯಕ್ಟಿವಿಟಿ. ಇವನ್ನೇನಂತೀವಿ, ಇವನು ಪರ್ಸೆಪ್ಷನ್ಸು ಅಥವಾ ಅಪಿಯರು ಅವೆಲ್ಲ ಪರ್ಸೆಪ್ಷನ್ ಅಂತ ಬರುತ್ತೆ, ಸರಿನಾ? ಈಗ ಇವೆಲ್ಲ ಏನು 5 ಸೆನ್ಸಸ್ಸಿಂದ ನೀವು ಡಿಟೆಕ್ಟ್ ಅಂದರೆ ಆ ವರ್ಬ್ಗಳನ್ನ ಅದು ಏನು ಕ್ರಿಯೆ ಇರುತ್ತಲ್ಲ ಅದನ್ನೆಲ್ಲ ವರ್ಬ್ಗಳನ್ನ ಏನಂತೀವಿ ನಾವು ಸೆನ್ಸಸ್ ಆರ್ ಪರ್ಸೆಪ್ಷನ್ ಮೇಲೆ ಇವನ್ನು ನಾವು ಸ್ಟ್ಯಾಟಿವ್ ವರ್ಬ್ ಅಂತ ಹೇಳ್ಬೋದು, ಸರಿನಾ? ಪೊಸೆಷನ್ ಅಂದರೆ ನಮ್ಮದು ಈಗ ಐ ಹ್ಯಾವ್ ಎ ಕಾರ್, ಐ ಹ್ಯಾಡ್ ಎ ಕಾರ್ ಏನೋ ಒಂದು, ಅಥವಾ ಐ ಹ್ಯಾಡ್ ಎ ಬೈಕ್, ಐ ಹ್ಯಾವ್ ಹೌಸ್ ಏನೋ ಆ ಥರದ್ದು ವರ್ಬ್ಗಳೆಲ್ಲನೂ ನೀವೇನಂತ ಹೇಳ್ಬೋದು, ಪೊಸೆಷನ್ಗಳನ್ನೂ ನೀವು ಸ್ಟ್ಯಾಟಿವ್ ವರ್ಬ್ ಅಂತ ಹೇಳ್ಬೋದು, ಸರಿನಾ? ಹ್ಯಾವ್ನ ಇನ್ನೊಂದು ಬೇರೆ ಥರನೂ ಯೂಸ್ ಮಾಡ್ಬೋದು, ಅದನ್ನು ಡೈನಮಿಕ್ ಆಗಿ ಆಮೇಲೆ ನೋಡೋಣ. ಬಿಲಾಂಗು,
ಓನು, ಪೊಸಸ್ ಆ ರಿಲೇಟೆಡ್ ಏನೇನು ಬರುತ್ತಲ್ಲ ಅವನ್ನೆಲ್ಲ ನಾವೇನಂತ ಹೇಳ್ತೀವಿ, ಇವನ್ನ ಸ್ಟ್ಯಾಟಿವ್ ವರ್ಬ್ ಅಂತೀವಿ. ಅಂದರೆ ಇವೆಲ್ಲ ಕ್ಯಾಟಗರಿ ಮೇನ್ ಕ್ಯಾಟಗರಿ, ಅದನ್ನು ನೀವು ಒಂದಷ್ಟು ಕ್ಯಾಟಗರಿ ಇಟ್ಕೊಂಡ್ರೆ, ಈಗ ಪ್ರೊಫೆಷನ್ನು ಅಥವಾ ಪೊಸಿಷನ್ನು, ಈಗ ಐ ಆಮ್ ಎ ಟೀಚರ್ ಅಂತ ಹೇಳ್ತೀವಿ. ಟೀಚರ್ ಅಂದರೆ ದಟ್ ಇಸ್ ಒನ್ ಪ್ರೊಫೆಷನ್. ಅಥವಾ ಈ ಲೈಫ್ಸ್ ಇನ್ ಮೈಸೂರು ಪ್ರೊಫೆಷನ್, ಅಥವಾ ಈ ನೇಷನ್ ಪೊಸಿಷನ್. ಅಂದರೆ ನಾವೆಲ್ಲಿ ಇದು ಮಾಡಿದ್ದೀವಿ ಏನಕ್ಕೆ ಏನು ವರ್ಬ್ಗಳು ಯೂಸ್ ಮಾಡ್ತೀವಿ, ಆ ವರ್ಬ್ಗಳನ್ನ ಏನಂತೀವಿ, ಇದು ಲಿಂಕಿಂಗ್ ವರ್ಬ್ ಅಂತೀವಿ ನಾವು. ಈ ಥರದ್ದು ವರ್ಬ್ಗಳನ್ನ ನಾವೇನಂತೀವಿ, ಪ್ರೊಫೆಷನ್ಸ್ಗೆ ಪೊಸಿಷನ್ಗೆ ಏನು ಯೂಸ್ ಮಾಡ್ತೀವಿ ಆವಾಗ ಏನಾಗುತ್ತೆ, ಸ್ಟ್ಯಾಟಿವ್ ವರ್ಬ್ ಆಗುತ್ತೆ. ಸರಿನಾ? ಈಗ ರಿಲೇಷನ್ಶಿಪ್ಸ್ ಅಂದರೆ ಇಟ್ ಬಿಲಾಂಗ್ಸ್ ಟು, ಇವ್ರಿಗೆ ಸಂಬಂಧಪಟ್ಟಿದ್ದು ಇದು, ಇಟ್ ಡಿಪೆಂಡ್ಸ್ ಆನ್ ದಟ್ಟು. ಸೊ ಆ ಥರದ್ದು ವರ್ಡ್ಗಳೆಲ್ಲ ಏನು ಬರ್ತವೆ ಅವನ್ನೆಲ್ಲ ನೀವು ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಬರೋದು, ಒಂದಕ್ಕೊಂದು ರಿಲೇಷನ್ಶಿಪ್ ಇರತಕ್ಕಂಥ ವರ್ಬ್ಗಳು, ಅದನ್ನು ಬಿಲ್ಡ್ ಮಾಡೋ ಅಂಥ ವರ್ಬ್ಗಳನ್ನೇನಂತೀವಿ ನಾವು, ಅದನ್ನು ಸ್ಟ್ಯಾಟಿವ್ ವರ್ಬ್ ಅಂತ ಹೇಳ್ತೀವಿ. ಸರಿನಾ? ಆಮೇಲೆ ಆ್ಯಟಿಟ್ಯೂಡ್ ಅಂತೀವಿ. ಆ್ಯಟಿಟ್ಯೂಡ್ ಇಸ್ ಅ ಹೋಪ್ ಅಥವಾ ವಿಶ್ಶು, ಡಿಸೈರು, ನೀಡು, ಅಪ್ರಿಷಿಯೇಟು, ವ್ಯಾಲ್ಯೂ, ಲೈಕ್, ಎಕ್ಸ್ಪೆಕ್ಟ್ ಸಮಥಿಂಗ್, ಅದಕ್ಕೊಂದು ವ್ಯಾಲ್ಯೂ ಕೊಡೋದು, ಅದನ್ನ ಇಷ್ಟಪಡೋದು, ಆ ಥರದ್ದು ನಿಮ್ಮದು ಎಲ್ಲ ಆ್ಯಟಿಟ್ಯೂಡ್ ಅಂತಾರೆ. ಅಂದರೆ ಇದು ಆ್ಯಟಿಟ್ಯೂಡ್ ಆ್ಯಂಡ್ ದೆನ್ ಫೀಲಿಂಗ್ ಆ್ಯಂಡ್ ಎಮೋಷನ್ಸ್ ಆಲ್ಮೋಸ್ಟ್ ವೆರಿ ಸಿಮಿಲರ್. ಅದಕ್ಕೆ ದೇರ್ ಇಸ್ ನೋ ಡಿಫ್ರೆನ್ಸ್, ಯು ಕ್ಯಾನ್ ಕಂಬೈನ್ ಬೋತ್, ದೇರ್ ಇಸ್ ನೋ ಇಶ್ಯೂ. ಸರಿನಾ? ಅಂದರೆ ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ಎ ಫೀಲಿಂಗ್ ಆ್ಯಂಡ್ ಎಮೋಷನ್ಸ್. ಆ ಥರನೇ ನೀಡು, ಅಪ್ರಿಷಿಯೇಟು, ಒಬ್ಬೊಬ್ಬರು ಇದನ್ನ ಆ್ಯಟಿಟ್ಯೂಡ್ ಅಂತಾರೆ, ಒಬ್ಬೊಬ್ಬರು ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಗೆ ಸೇರಿಸ್ತಾರೆ. ಆ ಥರ ಒಂದಷ್ಟು. ಇದು ಐಡಿಯಾಸ್ಗಳನ್ನೂ ಅಷ್ಟೇ, ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಥವಾ ಅದರದ್ದು ಮೀನಿಂಗು ಆ ಥರದ್ದು ರಿಲೇಟೆಡ್ ಆಗಿ ನೀವು ಡೌಟು, ಸಪೋಸ್, ರೆಕಗ್ನೈಸ್, ರಿಮೆಂಬರ್, ಫರ್ಗೆಟ್, ಅಂಡರ್ಸ್ಟ್ಯಾಂಡ್, ನೋ, ಸರ್ಪ್ರೈಸ್, ಸ್ಯಾಟಿಸ್ಫೈ, ರಿಯಲೈಸ್, ಸಸ್ಪೆಕ್ಟ್, ದೀಸ್ ಟೈಪ್ ಆಫ್ ವರ್ಡ್ಗಳನ್ನ ನೀವು ಐಡಿಯಾಸು, ಅದನ್ನೇ ಬೇಕಾದ್ರೆ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್ಗೂ ನೀವು ಕಂಬೈನ್ ಮಾಡ್ಬೋದು. ಸರಿನಾ? ಐಡಿಯಾಸು, ಒಬ್ಬೊಬ್ಬರು ಐಡಿಯಾಸ್ ಅಂತ ಹೇಳ್ತಾರೆ, ಅವ್ರ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್ ಬೋತ್ ಆರ್ ಸೇಮು. ಸರಿನಾ? ಈ ಥರದ್ದು ವರ್ಬ್ಗಳು ಒಂದಷ್ಟು ಕೆಟಗರೈಸ್ ಮಾಡಿ ಇಟ್ಕೊಂಡ್ರೆ ಅವೆಲ್ಲ ಸ್ಟ್ಯಾಟಿವ್ ವರ್ಬ್ ಆಗಿರುತ್ತೆ. ಅದಕ್ಕೆ ನೀವು ING ಯೂಸ್ ಮಾಡಬಾರ್ದು ಅನ್ನೋದೊಂದು ಮೈಂಡಲ್ಲಿ ನಿಮ್ಮಲ್ಲಿದ್ದರೆ ಏನಾಗುತ್ತೆ, ಅದು ಒಂದಷ್ಟು ನಿಮಗೆ ಬಿಲ್ಡ್ ಮಾಡುತ್ತೆ. ಸರಿನಾ? ಇನ್ನೊಂದು ಡಿಸ್ಕ್ರಿಪ್ಷನ್ಸು, ಬಿ ಅಂದರೆ ಇರು, ಆ ಥರ ಬರುತ್ತೆ ನಿಮಗೆ. ಬಿ ವರ್ಬ್ಗಳು ನಾರ್ಮಲಿ ಯೂಸ್ ಮಾಡಿದ್ವಿ, ವಿಶ್ವಾಸ ಅವೆಲ್ಲ ಯೂಸ್ ಮಾಡಿದ್ದು, ಆ ಥರದ್ದು ಬಿ ವರ್ಬು. ಎಕ್ಸಿಸ್ಟು, ಸೀಮ್, ಲುಕ್ಕು, ಅಪಿಯರು, ಸೌಂಡು, ಕನ್ಸಿಸ್ಟು, ಇನ್ವಾಲ್ವು, ಇನ್ಕ್ಲೂಡು, ಕಂಟೈನ್, ಈ ಥರದ ವರ್ಬ್ಗಳನ್ನೂ ನಾವೇನಂತೀವಿ, ಇದು ಡಿಸ್ಕ್ರಿಪ್ಷನ್ಸು. ಈ ವರ್ಡ್ಗಳನ್ನೂ ನೀವು ING ಫಾರ್ಮ್ ಯೂಸ್ ಮಾಡೋಂಗಿಲ್ಲ. ಸರಿನಾ? ING ಫಾರ್ಮ್ ಏನಾದ್ರು ಇದ್ದರೆ ಅದೇನಾಗಿರುತ್ತೆ, ಜಿರಂಡ್ ಆಗಿರುತ್ತೆ. ಅಂದರೆ ನೌನಾಗಿ ಫಾರ್ಮೇಟ್ ಮಾಡ್ಕೊಂಡಿರ್ತೀರ ಅಥವಾ ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡಿರ್ತೀರ. ಸರಿನಾ? ಈಗ ಮೆಡಿಕಲ್ ಸೆನ್ಸಸ್ ಅಂದರೆ ಹರ್ಟ್ ಆಗಿರೋದು, ಏನಾದರೂ ಇಚ್ಚು ಏನಾದರೂ ಇದಾಗಿರೋದು, ಅಥವಾ ಏನಾದರೂ ಪೇಯ್ನ್ ಬಂದಿರೋದು, ಆ ಥರದ್ದೆಲ್ಲ ನೀವು ಏನಂತ ಹೇಳ್ತೀರಾ, ಆ ಥರದ್ದು ವರ್ಡ್ಗಳನ್ನೂ ನೀವು ಸ್ಟ್ಯಾಟಿವ್ ವರ್ಬ್ ಅಂತ ಹೇಳ್ಬೋದು. ಅಂದರೆ ಸ್ಟ್ಯಾಟಿವ್ ವರ್ಬ್ಗಳ ಬಗ್ಗೆ ಒಂದಷ್ಟು ಈ ಥರದ್ದು ಇಲ್ಲಿಗೆ ಇನ್ನೊಂದು 4-5 ವರ್ಬ್ ಸೇರ್ಕೋಬೋದು ಅಷ್ಟೇ. ಈ ಎಲ್ಲ ವರ್ಬ್ನು ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಈ ವರ್ಬ್ಗಳನ್ನೆಲ್ಲ ನೀವು ಒಂದಷ್ಟು ಲೀಸ್ಟ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೊಂದಷ್ಟು ಹೆಲ್ಪ್ ಆಗುತ್ತೆ. ಇಲ್ಲೊಂದು ರೆಡ್ ಏನು ಸರ್ಕಲ್ ಮಾಡಿದ್ದೀನಲ್ಲ, ಇವು ಏನಪ್ಪ ಅಂದರೆ, ಇವು ಏನಾಗಿದೆ ಅಂದರೆ ಬೋತ್ ಯು ಕ್ಯಾನ್ ಯೂಸ್ ಆ್ಯಸ್ ಎ ಸ್ಟ್ಯಾಟಿವ್ ವರ್ಬ್ ಆ್ಯಂಡ್ ಡೈನಮಿಕ್ ವರ್ಬ್ ಆಗಿ ಯೂಸ್ ಮಾಡೋದು. ಲುಕ್ಕು, ಟೇಸ್ಟು, ಫೀಲು, ಸಿ, ಅದ್ರ ಬಗ್ಗೆ ಬೇಕಾದ್ರೆ ಸೆಂಟೆನ್ಸ್ಗಳು ಯೂಸ್ ಮಾಡಿಕೊಂಡು ಹೇಳೋಣ. ಸರಿ? ಟೇಸ್ಟು, ಆಮೇಲೆ ಲುಕ್ಕು, ಫೀಲು, ಸಿ, ಥಿಂಕು, ಆಮೇಲೆ ಬಿ ವರ್ಬು. ಸರಿನಾ? ಆ್ಯಂಡ್ ಹ್ಯಾವ್. ಈ ಒಂದಷ್ಟು ವರ್ಬ್ಗಳನ್ನೇನು ಮಾಡೋದು, ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಎ ಇವನ್ನೆಲ್ಲ ಏನಂತಂದ್ರೆ ಬೋತ್ ಸ್ಟ್ಯಾಟಿವ್ ವರ್ಬ್ ಆಗೂ ಯೂಸ್ ಮಾಡ್ಬೋದು, ಆ್ಯಕ್ಷನ್ ವರ್ಬ್ ಆಗೂ ಯೂಸ್ ಮಾಡ್ಬೋದು. ಸರಿನಾ? ಇದು ಅಷ್ಟೇ. ಇದು ಒಂದಷ್ಟು ಇನ್ಫಾರ್ಮೇಷನ್ನು. ಇದನ್ನು ಕ್ಯಾಟಗರಿ ಅಂದರೆ ನಿಮಗೆ ಆ್ಯಕ್ಷನ್ ವರ್ಬ್ಸು ಭಾಳ ಇರುತ್ತೆ, ಹೆವಿ ಇರುತ್ತೆ. ಸರಿನಾ? ಈ ಸ್ಟ್ಯಾಟಿವ್ ವರ್ಬ್ಗಳೇ ಭಾಳ, ಯು ಕ್ಯಾನ್ ಕೌಂಟ್ ದೋಸ್ ಥಿಂಗ್ಸ್. ಸರಿನಾ? ಅದಕ್ಕೆ ಇದಕ್ಕೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ನಾನು ಇದನ್ನು ಜಾಸ್ತಿ ಬರೆದಿದ್ದೀನಿ. ಸರಿ? ಡೋಂಟ್ ಕನ್ಫ್ಯೂಸ್ ಅಬೌಟ್ ದಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.